ರಾಜ್ಯದಲ್ಲಿ ದಿನೇ ದಿನೇ ಹನಿ ಟ್ರ್ಯಾಪ್ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ನಾಗರಿಕ ಸಮಾಜ ತಲೆ ತೆಗ್ಗಿಸುವ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಬಿಜಾಪುರ ರೌಡಿ ಶೀಟರ್ ಶಿಕ್ಷಕಿಯೊಬ್ಬಳನ್ನ ಬಳಸಿಕೊಂಡು ಉದ್ಯಮಿಯನ್ನ ಬ್ಲಾಕ್ಮೇಲ್ ಮಾಡಿ ಲಕ್ಷಾಂತರ ರೂಪಾಯಿ ಹಣ ವಸೂಲಿ ಮಾಡಿದ್ದ ಪ್ರಕರಣದಲ್ಲಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೌದು, ಗಣೇಶ್ ಕಾಳೆ, ಸಾಗರ್ ಮೋರೆ ಹಾಗೂ ಶ್ರುತಿ ಅಲಿಯಾಸ್ ಶ್ರೀದೇವಿ ಬಂಧಿತ ಆರೋಪಿಗಳಾಗಿದ್ದಾರೆ. ಮಹಾಲಕ್ಷ್ಮಿ ಬಡಾವಣೆಯಲ್ಲಿ ಖಾಸಗಿ ಪ್ರೀಸ್ಕೂಲ್ ನಡೆಸ್ತಾ ಇದ್ದ ಆರೋಪಿ ಶ್ರುತಿಗೆ 2023ರಲ್ಲಿ ಉದ್ಯಮಿ ಪರಿಚಯವಾಗಿತ್ತು. ತನ್ನ ಮಕ್ಕಳನ್ನ ಈಕೆಯ ಪ್ಲೇ ಹೋಮ್ಗೆ ಕಳುಹಿಸ್ತಾ ಇದ್ರು. ಈ ವೇಳೆ ಸ್ನೇಹ ಬೆಳೆದು ಉದ್ಯಮಿಯಿಂದ ಶಾಲೆ ನಿರ್ವಹಣೆ ಸಲುವಾಗಿ ಆರೋಪಿ ಶಿಕ್ಷಕಿ 2 ಲಕ್ಷ ಸಾಲ ಪಡೆದಿದ್ದು 2024ರಲ್ಲಿ ವಾಪಸ್ ಕೊಡೋದಾಗಿ ತಿಳಿಸಿದ್ದು. ಹಣ ವಾಪಸ್ ಕೇಳಿದಾಗ ಶಾಲೆಯ ಪಾಲುದಾರಿಕೆ ಆಫರ್ ನೀಡಿ ತನ್ನ ಬಲೆಗೆ ಬೀಳಿಸಿಕೊಂಡಿದ್ದು. ಈ ವೇಳೆ ಇಬ್ಬರ ನಡುವೆ ಸಲುಕೆ ಬೆಳೆದು ಹಲವೆಡೆ ಸುತ್ತಾಟ ನಡೆಸಿದ್ರು. ಆರಂಭದಲ್ಲಿ ಮೋಹಕ ದಾಟದಲ್ಲಿ ಒಂದು ಮುತ್ತಿಗೆ 50,000 ರೂಪಾಯಿ ಪಡೆದಿತ್ತು. ನಂತರ ಹನಿ ಟ್ರ್ಯಾಪ್ ಸಂಚು ಶುರುವಾಗಿತ್ತು. ಶಿಕ್ಷಕಿ ಜೊತೆ ರೌಡಿ ಸೇರ್ಕೊಂಡಿದ್ದ. ಇದರ ನಡುವೆ ಉದ್ಯಮಿ ಹೊಸ ಸಿಮ್ ಖರೀದಿಸಿ ಪರಸ್ಪರ ಮಾತುಕತೆ ಮುಂದುವರೆದಿತ್ತು. ಜನವರಿ ಮೊದಲ ವಾರದಲ್ಲಿ ಹಣ ವಾಪಸ್ ಕೇಳಿದಾಗ ನಿನಗೆ ಏನ್ ಬೇಕು ಕೇಳು, ಕೊಡ್ತೀನಿ, ಹಣಕಾಸಿನ ವ್ಯವಹಾರ ಒಂದೇ ಸಲ ಮುಗಿಸ್ಬಿಡೋಣ ಎಂದಿದ್ಲು. ಬಳಿಕ ನಿನ್ನ ಜೊತೆ ಲಿವಿಂಗ್ ಇನ್ ರಿಲೇಷನ್ಗೆ ಸೆಳೆಯಲಾಗಿತ್ತು. ಈ ವೇಳೆ ಮತ್ತೆ 15 ಲಕ್ಷ ಪಡೆದು ನಂತರ ಪದೇ ಪದೇ ಹಣಕ್ಕೆ ಬೇಡಿಕೆ ಶುರು ಮಾಡಿದ್ಲು. ನಂತರ ಉದ್ಯಮಿ ಸಿಮ್ ಮುರಿದು ಬಿಸಾಕಿ ಸಂಬಂಧ ಕಡಿತಕ್ಕೆ ಮುಂದಾಗಿದ್ರು. ಆದರೆ ಮಾರ್ಚ್ 12ರಂದು ಉದ್ಯಮಿ ಪತ್ನಿಗೆ ಆರೋಪಿ ಶಿಕ್ಷಕಿ ಕರೆ ಮಾಡಿದ್ಲು. ಮಕ್ಕಳ ಸ್ಕೂಲ್ ಟಿಸಿ ಕೊಡ್ತೀನಿ, ನಿಮ್ಮ ಪತಿಯನ್ನ ಕಳಿಸಿ ಎಂದಿದ್ಲು. ಅದರಂತೆ ಪ್ರೀಸ್ಕೂಲ್ಗೆ ಉದ್ಯಮಿ ತೆರಳಿದ್ರು. ಪ್ರೀಸ್ಕೂಲ್ಗೆ ಬಂದಾಗ ಸಾಗರ್ ಮೋರೆ ಹಾಗೂ ಗಣೇಶ್ ಕಾಳೆ ಆರೋಪಿಗಳು ಇದ್ರು. ಸಾಗರ್ ಜೊತೆ ಶಿಕ್ಷಕಿಗೆ ಎಂಗೇಜ್ಮೆಂಟ್ ಆಗಿದೆ, ಆದ್ರೆ ನೀನು ಆಕೆ ಜೊತೆ ಮಜಾ ಮಾಡುತ್ತಿದ್ದೀಯಾ? ಈ ವಿಚಾರವನ್ನ ಆಕೆಯ ತಂದೆ ಹಾಗೂ ನಿನ್ನ ಹೆಂಡತಿಗೆ ತಿಳಿಸ್ತೀನೆಂದು ಉದ್ಯಮಿಗೆ ಧಮಕಿ ಹಾಕಿ ಬ್ಲಾಕ್ ಮೇಲ್ ಮಾಡಲಾಗಿತ್ತು. ಆಕೆಗೆ ಬಾಯ್ ಫ್ರೆಂಡ್ ಇರುವ ವಿಚಾರ ತಿಳಿದಿಲ್ಲ, ಆಕೆ ಜೊತೆ ಊಟ ತಿಂಡಿ ಮಾಡಿದ್ದೇನಷ್ಟೇ ಎಂದು ಉದ್ಯಮಿ ಹೇಳಿದ್ರು. ಮೊಬೈಲ್ನಲ್ಲಿ ಮುರಳಿ ಎಂಬಾತನ ಫೋಟೋ ತೋರಿಸಿದ್ದ ಗಣೇಶ್ ಹಾಗೂ ಸಾಗರ್ ಪೊಲೀಸ್ ಠಾಣೆಗೆ ಹೋಗೋಣ ಎಂದು ಕಾರಿನಲ್ಲಿ ಉದ್ಯಮಿಯನ್ನ ಕರೆದೊಯ್ದಿದ್ರು. ಮಹಾಲಕ್ಷ್ಮಿ ಲೇಔಟ್ನ ಉದ್ಯಮಿ ಮನೆ ಬಳಿಯೇ ಕರೆದೊಯ್ದು 1 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ನಿನ್ನ ಹೆಂಡತಿಗೆ ವಿಚಾರ ತಿಳಿಸಿ ಆಕೆಯನ್ನ ನಮ್ಮ ಜೊತೆ ಕರೆದುಕೊಂಡು ಹೋಗುತ್ತೀವಿ ಎಂದು ಬೆದರಿಕೆ ಹಾಕಿದ್ರು. ಬಳಿಕ ಗೊರಗುಂಟೆಪಾಳ್ಯದ ಕಡೆ ಕಾರು ನಿಲ್ಲಿಸಿ ಹಣದ ವ್ಯವಸ್ಥೆ ಮಾಡಬೇಕೆಂದು ಒತ್ತಡ ಹೇರಿ ಕೊನೆಗೆ 20 ಲಕ್ಷಕ್ಕೆ ಒಪ್ಪಂದವಾಯಿತು. ಸುಮಾರು 2 ಲಕ್ಷ ಹಣವನ್ನ ಪಡೆದು ಆರೋಪಿಗಳು ಉದ್ಯಮಿಯನ್ನ ಬಿಟ್ಟು ಕಳುಹಿಸಿದ್ರು. ಆದರೆ ಮಾರ್ಚ್ 17ರಂದು ಉದ್ಯಮಿಗೆ ಆರೋಪಿ ಶಿಕ್ಷಕಿ ಕರೆ ಮಾಡಿ ಮತ್ತೆ 15 ಲಕ್ಷ ಹಣ ಕೊಡುವಂತೆ ಡಿಮ್ಯಾಂಡ್ ಮಾಡಿದ್ರು. ಹಣ ಕೊಟ್ರೆ ಅಶ್ಲೀಲ ವಿಡಿಯೋ ಚಾಟಿಂಗ್ ಡಿಲೀಟ್ ಮಾಡ್ತೀನಿ, ಇಲ್ಲವಾದ್ರೆ ನಿನ್ನ ಪತ್ನಿಗೆ ತೋರಿಸಿ ನಿನ್ನ ಸಂಸಾರವನ್ನೇ ಹಾಳು ಮಾಡ್ತೀವೆಂದು ಬ್ಲಾಕ್ ಮೇಲ್ ಮಾಡಿದ್ಲು. ಕೊನೆಗೆ ಸಿಸಿಬಿಗೆ ಉದ್ಯಮಿ ದೂರು ನೀಡಿದ್ರು. ಸದ್ಯ ದೂರಿನನ್ವಯ ಆರೋಪಿ ಶಿಕ್ಷಕಿ ಸಾಗರ್ ಮೋರೆ, ಗಣೇಶ್ ಕಾಳೆ ಮೂವರನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸಲಾಗ್ತಾ ಇದೆ. ಗಣೇಶ್ ಕಾಳೆ ಬಿಜಾಪುರ ರೌಡಿ ಶೀಟರ್ ಆಗಿದ್ದು ಈತನ ಮೇಲೆ ಬರೋಬ್ಬರಿ 9 ಪ್ರಕರಣಗಳು ಇರುವುದು ಪತ್ತೆಯಾಗಿದೆ. ಈ ತಂಡ ಇನ್ನೂ ಹಲವರಿಗೆ ಹನಿ ಟ್ರ್ಯಾಪ್ ಮೂಡಿರುವ ಶಂಕೆ ವ್ಯಕ್ತವಾಗಿದೆ. ಈಗಾಗಲೇ ರಾಜ್ಯದಲ್ಲಿ ಸಂಚಲನ ಮೂಡಿಸಿರುವ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಶಾಲಾ ಶಿಕ್ಷಕಿಯನ್ನ ಬಳಸಿಕೊಂಡಿರುವುದು ಭಾರೀ ಸಂಚಲನಕ್ಕೆ ಕಾರಣವಾಗಿದೆ.